ಹಾಯ್ ಆಲ್. ನಾನಿವತ್ತು ನಮ್ಮ ಅಮ್ಮನ ಮನೆಗೆ ಬಂದಿದ್ದೀನಿ. ಏನಪ್ಪ ಅಂತಂದರೆ ನಾವು ಪಕ್ಷ ಮಾಡ್ತೀವಿ, ಮಹಾಲಯ ಅಮಾವಾಸ್ಯೆ ದಿನ ಹೆಡೆ ಇಡ್ತೀವಿ. ಅದಕ್ಕೋಸ್ಕರ ತಿಂಡಿ ಮಾಡೋಣ ಅಂತ ಬಂದಿದ್ದೀವಿ. ನಮ್ಮ ಅತ್ತೆ ಮನೇಲಿ ಈ ವರ್ಷ ಇರೋ ಹಾಗಿಲ್ಲ, ಮೊದಲನೇ ವರ್ಷ ಮ್ಯಾರೇಜ್ ಆಗಿರೋ ವರ್ಷ ಆಗಿರೋದ್ರಿಂದ ಅಲ್ಲೂ ಕೂಡ ಮಾಡ್ತಾರೆ, ಅಲ್ಲಿ ಇರೋ ಹಾಗಿಲ್ಲ. ಆದ್ದರಿಂದ ನಾನು ನಮ್ಮ ಅಮ್ಮನ ಮನೆಗೆ ಬಂದಿದ್ದೀನಿ. ಹಬ್ಬ ಮುಗಿಸ್ಕೊಂಡು ಒಟ್ಟಿಗೆ ಹೋಗೋದು ನಾನು. ತಿಂಡಿ ಮಾಡ್ಬೋದು, ಇವತ್ತು ತಿಂಡಿ ಮಾಡ್ತಾಯಿದ್ದೀವಿ. ಫಸ್ಟು ಫ್ರೆಶ್ ಅಪ್ ಆಗಬೇಕು, ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಆಮೇಲೆ ಮಡಿಯಿಂದ ತಿಂಡಿನ ಮಾಡಬೇಕು. ಇವತ್ತಿನ ವೀಡಿಯೋ ತಿಂಡಿ ಎಲ್ಲ ಮಾಡೋದು ಹೇಗೆ ಮಾಡ್ತೀವಿ ಅನ್ನೋದನ್ನು ನಾನು ಇವತ್ತು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಕೊನೆವರೆಗೂ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ. ಸ್ನಾನ ಮಾಡ್ಕೊಬಂದೆ, ಆಯಿತು ಸ್ನಾನ ಎಲ್ಲ. ಇವಾಗ ಫಸ್ಟು ಕಜ್ಜಾಯ ಮಾಡ್ತಾಯಿದ್ದೀವಿ. ಕಜ್ಜಾಯಕ್ಕೆ ಅಕ್ಕಿ ಉಣ್ಣೆ ಹಾಕಿದ್ದಾರಂತೆ, ಅದನ್ನು ಸೂಸ್ಬೇಕು. ಇವಾಗ ನಮ್ಮಮ್ಮ ಇವಾಗ ಸ್ನಾನ ಮಾಡ್ಕೊತಿದ್ದಾರೆ. ಅದಾದಮೇಲೆ ತಿಂಡಿ ಸ್ಟಾರ್ಟ್ ಮಾಡ್ತೀವಿ. ಇದು ಕಜ್ಜಾಯಕ್ಕೆ ಅಂತ ಹಾಕಿರೋದು. ಇದನ್ನು ತೊಳೆದು ಇವಾಗ ಸೋರಕ್ಕೆ ಹಾಕಬೇಕು. ಕಜ್ಜಾಯಕ್ಕೆ ಅಂತ ಅಕ್ಕಿ 3 ಡೇಸ್ ಮುಂಚೆನೇ ನೆನೆ ಹಾಕಿರೋ ಅಕ್ಕಿ ಇದು. ಇದನ್ನು ಈಗ ತೊಳೆದು ಇನ್ನೊಂದು ಸಲ ಚೆನ್ನಾಗಿ ನೀರಲ್ಲಿ ತೊಳೆದು ಸೋರು ಹಾಕ್ಬಿಡ್ಬೇಕು. ಅದು ಸ್ವಲ್ಪ ಡ್ರೈ ಆಗೋ ತನಕ. ಅಕ್ಕಿ ಚೆನ್ನಾಗಿ ತೊಳೆದು ಸೋರು ಹಾಕಿದ್ದಾಯಿತು. ಇದು ಇವಾಗ ಸ್ವಲ್ಪ ಡ್ರೈ ಆಗಬೇಕು. ಡ್ರೈ ಆಗೋ ತನಕ ಇದನ್ನು ಬಿಡೋಣ. ಈಗ ಕೊಬ್ಬರಿಕಾಯಿ ತುರ್ಕೋಬೇಕು. ಅದೇನಕ್ಕಪ್ಪ ಅಂತಂದರೆ ಕಜ್ಜಿಕಾಯಿಗೆ ಮತ್ತು ಚಿಕನ್ ಉಂಡೆಗೆ ಇದಕ್ಕೆಲ್ಲ ಬೇಕು. ಬಟ್ ಮದುವೆ ಆಗಿ ಮೊದಲನೇ ವರ್ಷ ಆಗಿರೋದ್ರಿಂದ ಚಿಕನ್ ಉಂಡೆ ಮಾಡೋ ಹಾಗಿಲ್ಲ, ಅದರಿಂದ ಚಿಕನ್ ಉಂಡೆ ಮಾಡ್ತಿಲ್ಲ ನಾವು ಈ ಸಲ. ನೆಕ್ಸ್ಟು ಕೊಬ್ಬರಿ ತುರ್ಕೊಳ್ಳೋಣ. ಈಗ ಕೊಬ್ಬರಿ ತುರ್ತಾಯಿದ್ದೀನಿ. ಕೊಬ್ಬರಿ ಕೆಚ್ಕೋಬೇಕು. ತುರಿದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಸ್ಟಾರ್ಟ್ ಮಾಡಬೇಕು. ಇವಾಗ ಪೂರ್ತಿ ಅದೇ ಆಗುತ್ತೆ, ಸಂಜೆ ತನಕ ಈ ತಿಂಡಿ ಮಾಡೋದೇ ಆಗುತ್ತೆ. ನೋಡುವ ಎಷ್ಟೊತ್ತು ಎಂಡ್ ಆಗುತ್ತೆ. ಇವಾಗ ಟೈಮ್ ಬಂದು 10:15. ತಿಂಡಿ ಎಲ್ಲ ಮುಗಿಸಿ 10:15 ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನೋಡೋಣ ಎಷ್ಟೊತ್ತಿಗೆ ಆಗುತ್ತೆ, ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ. ಬನ್ನಿ ಕೊಬ್ಬರಿ ತುರಿಯೋಣ. ಆಗ್ತಾ ಇಲ್ಲ, ಮುಗಿದಾಗಿದೆ. ತುಂಬ ನಿಧಾನ ಆಗುತ್ತೆ, ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಮಿಕ್ಸಿನಲ್ಲೇ ಆಡಿಸ್ಕೊಳ್ಳೋಣ ಅಂತ ಆಡಿಸ್ಕೊತಾ ಇದ್ದೀವಿ, ಬೇಗ ಪುಡಿ ಆಗುತ್ತೆ ಅಂತ. ಈ ಥರ ಕಲಿಸ್ಬೇಕಂತ ಇದನ್ನು. ಇದು ಕಜ್ಜಿಕಾಯಿ ಮತ್ತು ಪೂರಿ ಮಾಡೋಕ್ಕೆ ಕಲಿಸ್ಕೊತಿರೋದು. ಸರಿ ಆಗ್ತೀವಿ ಕಲಿಸ್ಬೇಡ. ಸರಿ ಕಲಿಸ ಸರಿ ಸ್ವಲ್ಪ ಆಗ ಬೇಗ ಮುಗ್ತದೆ. ಅದು ಹಸಿಟ್ಟು ಹಾಕೊಟ್ಬಿಟ್ಟು ಹೊಡೋದು. ಕಜ್ಜಿ ಹುಡುಗರು ಸಾಕಾ? ಫ್ರೈ ಮಾಡ್ಕೊಡೋದು ಜಾಸ್ತಿ ಹಾಕ್ಬಿಟ್ಟು ಕಜ್ಜಾಯ ಪಾಕ ಬಂದ್ಬಿಡುತ್ತೆ. ಕಜ್ಜಾಯ ಪಾಕ ಕಲಿಸ್ಬಿಟ್ಟು ಆಮೇಲೆ ಇದನ್ನು ಕಲಿಸೋಣ. ಇದು ಕಜ್ಜಾಯ ಪಾಕ ಕಜ್ಜಾಯಕ್ಕೆ ಅಂತ. ಇದು ಆವಾಗಲೇ ಇಟ್ಕೊಂಡಿದ್ದು ಅಕ್ಕಿನ ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಂಡಿರೋದು, ಕಜ್ಜಾಯಕ್ಕೆ ಅಂತ ಪುಡಿ ಮಾಡಿಟ್ಟಿರೋದು. ಆವಾಗಲೇ ನಾನು ಇಟ್ಟಿದ್ನಲ್ಲ ಅದು. ತಿರುಗ್ತಾ ಈ ಥರ ತೆಳ್ಳೆ ಆಗುತ್ತೆ. ಕಜ್ಜಾಯಕ್ಕೆ ಪಾಕ ರೆಡಿ ಆಗ್ತಾ ಇದೆ. ಇದು ಪಾಕ ಬಂದಮೇಲೆ ಈ ಪೌಡರ್ನ ಅಲ್ಲಿಗೆ ಮಿಕ್ಸ್ ಮಾಡಬೇಕು. ಅಕ್ಕಿ ಹಸಿಟ್ಟು ಮಿಕ್ಸ್ ಮಾಡಿಕೊಟ್ಟಾಯಿತು. ಈಗ ಕಜ್ಜಿಕಾಯಿ ಮತ್ತು ಪುರಿಗೆ ಕಲಸಿಡಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ಬರಬೇಕಂತೆ.
ಸ್ವಲ್ಪ ನೀರು ಹಾಕೊಂಡು ಕಲಸೋದು. ನಾವಿದು ವರ್ಷಕ್ಕೆ ಒಂದೇ ಸಲ ಮಾಡೋದು ಈ ಹಬ್ಬನ, ವರ್ಷಕ್ಕೆ ಒಂದೇ ಹಬ್ಬ ಮಾಡೋದು, ಅದಕ್ಕೆ ಇದು ಸ್ವಲ್ಪ ಗ್ರ್ಯಾಂಡು. ನಮ್ಮ ಅಕ್ಕವ್ರ ಮನೇಲೂ ಮಾಡ್ತಾರೆ, ಅದಕ್ಕೆ ಅವಳು ಬರಲ್ಲ. ನಾವು ನೆಕ್ಸ್ಟ್ ವರ್ಷದಿಂದ ಬರಲ್ಲ, ನಾವು ಮಾಡ್ತೀವಿ. ಮುಂದಿನ ವರ್ಷದಿಂದ ನಾವು ಬರಲ್ಲ, ಅವರೊಬ್ಬರೇ ಮಾಡ್ಕೋಬೇಕು. ಬಟ್ ಯಾವಾಗಲೂ ನಾನು ನಮ್ಮ ಮಮ್ಮಿ ಇಬ್ಬರೇ ಮಾಡೋದು ಎಲ್ಲ ತಿಂಡಿನೂ. ಎಲ್ಲ ಕಡಿಮೆನೇ ಮಾಡ್ಕೋತೀವಿ, ಜಾಸ್ತಿ ಮಾಡ್ಕೊಳಕ್ಕಾಗಲ್ಲ. ಎಲ್ಲ ಮಾಡ್ತಾರಲ್ಲ, ನಮ್ಮ ಅತ್ತೆ ಮನೇಲೂ ಮಾಡ್ತಾರೆ, ನಮ್ಮ ಅಕ್ಕನ ಮನೇಲೂ ಮಾಡ್ತಾರೆ, ಎಲ್ಲರೂ ಮನೇಲೂ ಮಾಡೋದ್ರಿಂದ ನಾವು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ನಮಗೆ ಎಷ್ಟು ಬೇಕು, ಎಡೆ ಎಳ್ತೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋತೀವಿ. ನಮಗೆ ಸ್ವಲ್ಪ ತಿನ್ನೋಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋತೀವಿ ಅಷ್ಟೇ. ನಾವು ಜಾಸ್ತಿ ತಿನ್ನೋಕೆ ಹೋಗಲ್ಲ, ಈ ತಿಂಡಿಗಳೆಲ್ಲ ಆಯಿಲ್ ಫುಡ್ಡೆಲ್ಲ ಜಾಸ್ತಿ ತಿನ್ನಲ್ಲ. ಅದಕ್ಕೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊಳ್ಳೋದು ಎಡೆ ಎಳ್ತೆಗೆ. ಆಗಿನ ಕಾಲದಲ್ಲೆಲ್ಲ ತುಂಬ ಅಂದರೆ ಅವಾಗೆಲ್ಲ ಜಾಸ್ತಿ ಈ ಥರ ಅಂಗಡಿ ತಿಂಡಿ ಬೇಕರಿ ಇದೆಲ್ಲ ಯಾವುದೂ ಇರಲಿಲ್ಲ ಅಲ್ವಾ. ಅದಕ್ಕೆ ತುಂಬ ಮಾಡ್ಕೊಂಡು ಇಟ್ಕೊತಿದ್ರು. ನೆಕ್ಸ್ಟ್ ಹಬ್ಬ ಬರೋವರೆಗೂ ಅದನ್ನು ಸೇವ್ ಮಾಡ್ಕೊತಿದ್ರು, ಅಷ್ಟು ಮಾಡ್ಕೊತಿದ್ರು ತಿಂಡಿನ. ಈಗ ಯಾರು ಅಷ್ಟು ಮಾಡಲ್ಲ. ಕೆಲವರೊಬ್ಬರಂತೂ ರೆಡಿಮೇಡ್ ತೊಗೊಬಂದೇ ಮಾಡ್ತಾರೆ, ಮಾಡೋಕ್ಕಾಗಲ್ಲ ಅಂತಲೇ. ಬಟ್ ಏನಂತಂದರೆ ಎಲ್ಲ ಮಡಿಯಿಂದ ಮಾಡೋದ್ರಿಂದ ಸಿಗೋ ಮಜಾನೇ ಬೇರೆ. ಬಟ್ ಮಡಿಯಿಂದ ಮಾಡಿದ್ರೇ ಅದು ಒಳ್ಳೆಯದು. ಯಾರೋ ಮಾಡಿರ್ತಾರೆ, ಹೆಂಗೆ ಮಾಡಿರ್ತಾರೋ, ಎಲ್ಲಿ ಮಾಡಿರ್ತಾರೋ ಗೊತ್ತಿರಲ್ಲ. ಬಟ್ ಮಡಿಯಿಂದ ಮಾಡಿ ಮನೆಯಲ್ಲೇ ಮಾಡಿ ಮಡಿ ನೀರಲ್ಲಿ ಮಾಡಿದ್ರೇ ಒಳ್ಳೆಯದು ಅಂತ ನನಗನ್ಸುತ್ತೆ. ನೋಡೋಣ ಸಾಕ ಎಣ್ಣೆ ಹಾಕ್ಬೇಕಾ? ಚೆನ್ನಾಗಿ ಇದೆಲ್ಲ ಮುಂದಿನ ಜನ್ರೇಷನಲ್ಲೆಲ್ಲ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಈಗೆಲ್ಲ ಮಾಡ್ತಾರೆ, ಮುಂದೆ ಯಾರು ಮಾಡಲ್ಲ ನನಗನ್ಸೋ ಪ್ರಕಾರ. ಇವಾಗಲೇ ಆಲ್ಮೋಸ್ಟು ಕಡಿಮೆ ಆಗಿಬಿಟ್ಟಿದೆ ಇದೆಲ್ಲ. ಎಲ್ಲ ರೆಡಿಮೇಡ್ ತೊಗೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಮೊದಲೆಲ್ಲ 1 ತಿಂಗಳಂತಾನೆ, ನಾವು ಚಿಕ್ಕವರಿದ್ದಾಗೆಲ್ಲ 1 ತಿಂಗಳಂತಾನೆ ಸ್ಟಾರ್ಟ್ ಮಾಡ್ತಿದ್ವಿ. ಧೂಳು ಹೊಡಿಯೋದು, ಬಟ್ಟೆ ಎಲ್ಲ ಬರೋ ಬಟ್ಟೆ ಒಂದು ಖರ್ಚಿಗೆ ಸುಧಾ ಬಿಡ್ತಿರ್ಲಿಲ್ಲ. ಎಲ್ಲನೂ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಜಾಸ್ಕೊಂಡು ಮಾಡ್ತಿದ್ವಿ. ಬಟ್ ಇವಾಗ ಆ ಥರ ಏನೂ ಮಾಡಲ್ಲ. ಬೀರು ಬಟ್ಟೆ ಯಾವುದೂ ಹಚ್ಚಲ್ಲ, ಮೇಲ್ಗಡೆ ಪಾತ್ರೆಗಳನ್ನ ಯಾವುದೂ ಹಚ್ಚಲ್ಲ. ಡೈಲಿ ರೆಗ್ಯುಲರ್ ಯೂಸ್ ಮಾಡೋದನ್ನು ಮಾತ್ರ ತೊಳ್ಕೊತೀವಿ, ಹಚ್ಕೋತೀವಿ, ಮಾಡ್ತೀವಿ ಅಷ್ಟೇ. ಈಗ ಆ ಥರಕ್ಕೆ ಬಂದಿದೆ. ಇನ್ನು ಮುಂದಕ್ಕೆ ಇನ್ನೂ ಏನೇನಾಗುತ್ತೋ ಗೊತ್ತಿಲ್ಲ. ಥರ ಆಗಿದೆ. ಇದಕ್ಕೆ ಎಣ್ಣೆ ಹಾಕಿ ಇನ್ನೂ ಮಿದ್ದಿಸ್ಬೇಕು. ನಾವು ಅಮಾವಾಸ್ಯೆ ದಿನವೇ ಎಡೆ ಇಡೋದು. ಅವತ್ತು ಅಕ್ಟೋಬರ್ 2 ಗಾಂಧಿ ಜಯಂತಿ ಆಗಿರೋದ್ರಿಂದ ಚಿಕನ್ ಮಟನ್ ಏನು ಕುಯ್ಯಲ್ಲ ಅಂತ ಹೇಳ್ತಿದ್ದಾರೆ. ನೋಡಬೇಕು ಏನು ಮಾಡ್ತಾರೆ ಅಂತ. ಬಟ್ ನಾವು ಖಾರ ಅಡುಗೆನೇ ಮಾಡೋದು, ಖಾರ ಊಟನೇ. ನೋಡುವ ಏನಾಗುತ್ತೆ. ಮಿಕ್ಸ್ ಮಾಡ್ತೀನಿ. ಈಗ ಕಜ್ಜಾಯ ಮಾಡ್ಕೊತಾ ಇದ್ದೀವಿ. ಥರ ತಟ್ಟಿ ಮಧ್ಯ ಹೋಲ್ ಮಾಡಬೇಕು. ಫೋನಲ್ಲಿ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ, ಅಲ್ಲಿ ಚಿಕ್ಕದಾಗೈತೆ. ಇದನ್ನು ತೆಗೆದು ಎಣ್ಣೆ ಒಳಗಡೆ ಹಾಕಬೇಕು ಅಷ್ಟೇ. ಈಗ ಇದನ್ನು ನಾನು ಎತ್ತಿ ತೂತಿನ ಬಸ್ಸಿಗೆ ಹಾಕಬೇಕು. ಸೊ ಅದನ್ನು ವೀಡಿಯೋ ಮಾಡೋಕ್ಕಾಗಲ್ಲ. ಸುತ್ತಾ ಇದ್ದೀವಿ. ಮತ್ತು ಇನ್ನೊಂದು ಸ್ವಲ್ಪ ಐತೆ. ಹಾಕ್ಬಿಟ್ಟು ಎಲ್ಲ ಸ್ವಲ್ಪನೇ ಹಾಕ್ಕೊಂಡಿರೋದು. ಅದಾದಮೇಲೆ ಕಜ್ಜಿಕಾಯಿ ಮಾಡಬೇಕು, ಮತ್ತು ಪೂರಿ ಮಾಡಬೇಕು. ಕಜ್ಜಾಯ ಕಂಪ್ಲೀಟ್ ಆಯಿತು. ಅಷ್ಟೇ ನಾವು ಮಾಡಿರೋದು.
ಜಾಸ್ತಿ ಮಾಡಲಲ್ಲ. ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ಫೋನಲ್ಲಿ ಬ್ಲ್ಯಾಕ್ ಅನ್ನಿಸ್ತಿದೆ, ರಿಯಲಾಗಿ ಚೆನ್ನಾಗಿ ಬಂದೈತೆ. ಈಗ ಕಜ್ಜಿಕಾಯಿ ಮಾಡಬೇಕು. ಕಜ್ಜಿಕಾಯಿ ಮಾಡೋಕ್ಕೆ ಇದು ರೆಡಿ ಮಾಡಿಟ್ಟಿದ್ದೀವಿ. ಕೊಬ್ಬರಿ, ಸಕ್ಕರೆ ಮತ್ತು ಕಡಲೆ. ಇದಕ್ಕೆ ಗೋಡಂಬಿ ದ್ರಾಕ್ಷಿನೂ ಹಾಕಿದ್ದಾರಂತೆ, ಏಲಕ್ಕಿಕಾಯಿ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು ಆವಾಗಲೇ ಕಲಸಿಟ್ಟಿದ್ನಲ್ಲ ಮೈದಾ ಹಿಟ್ಟು, ಅದು ಇಲ್ಲಿದೆ. ಇದನ್ನು ಈಗ ಪೂರಿ ಅದಕ್ಕೆ ಒತ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಪ್ರೆಸ್ ಮಾಡಬೇಕು. ನೋಡ್ತೀನಿ ಈಗ. ಸ್ವೀಟ್ ಸ್ವಲ್ಪ ಹಾಕಬೇಕು ಇದು ಒತ್ತಕ್ಕೆ. ಇವೆಲ್ಲ ಬೇಗ ಆಯ್ತವೆ. ಆಮೇಲೆ ಒತ್ತಬೇಕೀಗ. ಮಿಕ್ಸ್ ಮಾಡ್ಕೊಂಡಿರೋ ಕಡಲೆ ಸಕ್ಕರೆನ ಹಾಕಿ ಇದನ್ನು ಪ್ರೆಸ್ ಮಾಡಬೇಕೀಗ. ಈ ಥರ ಇದನ್ನು ಈ ಕಡೆ ಹಾಕಬೇಕು, ಹಾಕಿ ಹಿಂಗೆ ಪ್ರೆಸ್ ಮಾಡಬೇಕು. ಸುತ್ತ ಪ್ರೆಸ್ ಮಾಡಿ ಈ ಕಡೆಯಿಂದ ಎಳೆನ ಹಿಂಗೆ ಅದುಮ್ಬೇಕು. ಒಂದಷ್ಟು ಹಾಕಿರ್ಗೆ ಬೇಸ್ಟ್ ಇಲ್ಲ. ಸಕ್ಕರೆ ಪುಡಿ ಮಾಡ್ಕೊಂಡಿರ್ತಾರೆ ಪೂರಿ. ಈ ಥರ ಬರುತ್ತೆ. ಇದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡೋದು ಅಷ್ಟೆ. ಇದೇ ಥರ ರೊಟೇಟ್ ಇದಿಷ್ಟು ಫುಲ್ಲು ಕಂಪ್ಲೀಟ್ ಮಾಡಬೇಕು. ಮೈದಾ ಹಿಟ್ಟು ಕಲಸಿಟ್ಕೊಂಡಿದ್ದೀವಲ್ಲ ಅದರಲ್ಲೇ ನಾವು ಸ್ವಲ್ಪ ಪೂರಿನೂ ಹಾಕ್ಕೊತೀವಿ. ಪೂರಿಗೆ ಸಕ್ಕರೆ ಪುಡಿ ಮಾಡಿಕೊಂಡು ಪೂರಿ ಎಣ್ಣೆಗೆ ಹಾಕ್ಬಿಟ್ಟು ಸಕ್ಕರೆ ಪುಡಿನ ಅದ್ರ ಮೇಲೆ ಬಿಸಿ ಇದ್ದಾಗಲೇ ಉದ್ದಿಸ್ಕೊಂಡ್ರೆ ಪೂರಿನೂ ಮುಗಿಯುತ್ತೆ. ಪೂರಿನೂ ಅಷ್ಟೇ ನಾವು ಅಳತೆಗೆ ಮಾಡ್ಕೋತೀವಿ, ಜಾಸ್ತಿ ಮಾಡೋಕ್ಕೋಗಲ್ಲ. ಎಡೆ ಅಳತೆಗೆ ಎಷ್ಟು ಬೇಕು ಅಷ್ಟು ಮಾಡ್ಕೋತೀವಿ. ಸ್ವೀಟು ಜಾಸ್ತಿ ತಿನ್ನಲ್ಲ, ಮತ್ತು ಖಾರ ಅದು ಸ್ವಲ್ಪ ಜಾಸ್ತಿ ತಿಂತೀವಿ, ಅದಕ್ಕೆ ಚಕ್ಲಿ ಉಪ್ಪಿಟ್ಟು ಜಾಸ್ತಿ ಮಾಡ್ಕೋತೀವಿ. ಈ ಸ್ವೀಟ್ ಐಟಮ್ ಎಲ್ಲ ಸ್ವಲ್ಪ ಕಡಿಮೆನೇ ಮಾಡೋದು ನಾವು. ಇದು ಲಾಕ್ ಮಾಡಬೇಕಾದ್ರೆ ನೀಟಾಗಿ ಪ್ರೆಸ್ ಮಾಡಬೇಕು, ಇಲ್ಲ ಅಂತಂದರೆ ಎಣ್ಣೆಗೆ ಹಾಕಿದಾಗ ಒಂದು ಬಿಟ್ಕೊಬಿಡುತ್ತೆ, ಹಾಗೆಯೇ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಎಣ್ಣೆ ಒಳಗಡೆ. ಅದಕ್ಕೆ ನೀಟಾಗಿ ಈ ಥರ ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡಬೇಕಾದ್ರೆ ನೀಟಾಗಿ ಮಾಡ್ಕೋಬೇಕು. ಆಯಿತು ಒತ್ತಿ, ಇದು ಕಜ್ಜಿಕಾಯಿಗೆ ಒತ್ತಿಟ್ಟಿರೋದು, ಅದು ಎಣ್ಣೆ ಕಾಯ್ತಾ ಇದೆ. ಇವಾಗ ಇದನ್ನು ನಮ್ಮಮ್ಮ ಎಣ್ಣೆಲಿ ಬೇಯಿಸ್ತಾರೆ ನಮ್ಮ ಮಮ್ಮಿ. ಅದಾದಮೇಲೆ ಪೂರಿಗೆ ಅಂತ ಇಷ್ಟು ಇಟ್ಕೊಂಡಿದ್ದೀವಿ, ಇದನ್ನು ಪೂರಿ ಒತ್ಕೋಬೇಕು. ಇವಾಗ ಪೂರಿ ಒತ್ತೋಣ. ಕಜ್ಜಿಕಾಯಿ ಗೊತ್ತಾಯಿತು. ಇವಾಗ ಪೂರಿ ಮಾಡ್ತಾಯಿದ್ದೀವಿ. ಪೂರಿ ಮಾಡೋಕ್ಕೆ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಅಳತೆಗಷ್ಟೇ, ಆ ಕಡೆ 5 ಈ ಕಡೆ 5 ಅಷ್ಟೇ ಪೂರಿ ಮಾಡೋದು ನಾವು, ಜಾಸ್ತಿ ಮಾಡಲ್ಲ. ಈಗ ಪೂರಿನ ಒತ್ಬಿಟ್ಟು ಎಣ್ಣೆಗೆ ಹಾಕಿದ್ರೆ ಮುಗೀತು. ಅಲ್ಲಿ ಕಜ್ಜಿಕಾಯಿನ ಬೇಯಿಸ್ತಾ ಇದ್ದಾರೆ. ಈಗ ಪೂರಿಗೆ ಏನಿಲ್ಲ, ಮಾಮೂಲಿ ಅಡುಗೆ ಪೂರಿ ಮಾಡ್ತೀವಲ್ಲ ಅದೇ ಥರ ಒತ್ಕೊಳ್ಳೋದಷ್ಟೇ, ಏನಿಲ್ಲ. ಇದನ್ನು ಬೇಯಿಸ್ಬಿಟ್ಟು ಬಿಸಿದ್ದಾಗಲೇ ಸಕ್ಕರೆ ಪುಡಿ ಮಾಡ್ಕೊಂಡಿರ್ತೀವಲ್ಲ ಆ ಸಕ್ಕರೆ ಪುಡಿನ ಹಾಕ್ಕೊಂಡ್ರೆ ಮುಗೀತು. ಇಷ್ಟೇ ನಾವು ಸಿಹಿ ತಿಂಡಿ ಮಾಡೋದು. ಚಿಕನ್ ಉಂಡೆನೂ ಮಾಡ್ತಿದ್ವಿ, ಈ ಸಲ ಮಾಡ್ತಾಯಿಲ್ಲ.
ಮದುವೆಯಾಗಿ ಮೊದಲನೇ ವರ್ಷ ಅಂತ ಆವಾಗಲೇ ಹೇಳಿದ್ನಲ್ಲ, ಅದಕ್ಕೋಸ್ಕರ ಈ ಸಲ ಮಾಡ್ತಾಯಿಲ್ಲ. ಇನ್ನು ಖಾರ ತಿಂಡಿ ಮಾಡ್ಕೋಬೇಕು. ಖಾರ ತಿಂಡಿ ಚಕ್ಲಿ, ಉಪ್ಪಿಟ್ಟು ಮತ್ತು ಕೋಡ್ಬಳೆ ಮಾಡ್ತೀವಿ ಅಷ್ಟೇ, ಅದನ್ನೇನು ಮಾಡಲ್ಲ. ಈಗ ಪುರಿ ಮಾಡ್ತಾಯಿದ್ದೀವಿ. ಇದು ಏನಾಗೋಯ್ತು ಅಂತಂದರೆ ತುಂಬ ತೆಳುವಾಗೋಯ್ತು, ಅದಕ್ಕೆ ತುಂಬ ಕ್ರಿಸ್ಪಿಯಾಗಿ ಬರ್ತೈತೆ, ಹಪ್ಪಳ ಥರ ಬರ್ತೈತೆ. ಚಿಕ್ಕ ಥರ ಹಪ್ಪಳ ಮಾಡಿ, ಹಪ್ಪಳ ಎಲ್ಲ ಪುರಿ ಮಾಡಿ ಸಕ್ಕರೆ ಪುಡಿ ಉದುರಿಸ್ಬೇಕು ಈ ಥರ. ಅದನ್ನೇ ಗೋರಿ ಗೋರಿ ಹಾಕು. ಥರ ಹಿಂಗೆ ಹಾಕೋದಷ್ಟೇ, ಸಕ್ಕರೆ ಪುಡಿ ಮಾಡಿಕೊಂಡು. ಇದನ್ನು ಪಾಯಸದ ಜೊತೆನೂ ತಿಂದರೆ ಚೆನ್ನಾಗಿರುತ್ತಂತೆ, ನಮ್ಮಮ್ಮ ಹೇಳ್ತಾಯಿದ್ರು. ಅಂದರೆ ನಮ್ಮ ಅತ್ತೆ. ಕಜ್ಜಿಕಾಯಿ ಆಯಿತು ಮಾಡಿ, ಪುರಿ ಕೂಡ ಆಯಿತು, ಕಜ್ಜಾಯ ಆಯಿತು. ಇದು 3 ಸ್ವೀಟ್ ಐಟಮ್ ಮಾಡಾಯಿತು. ಈಗ ಊಟ ಮಾಡಿಕೊಂಡು ಮತ್ತು ಖಾರ ಐಟಮ್ ಸ್ಟಾರ್ಟ್ ಮಾಡಬೇಕು. ಈಗ ಚಕ್ಲಿ ಮಾಡ್ತಾಯಿದ್ದೀವಿ. ಚಕ್ಲಿ ಹಸಿಟ್ಟನ್ನ ಕಲಿಸ್ತಾ ಇದ್ದಾರೆ ನಮ್ಮ ಮಮ್ಮಿ. ಈಗ ಇದಕ್ಕೆ ಫಸ್ಟು ತುಪ್ಪ ಕಾಯಿಸ್ಕೋಬೇಕಂತೆ. ತುಪ್ಪ ಹಾಕ್ಕೊಂಡು ಈ ಬಾಣಲಿಗೆ ಕಾಯಿಸ್ಕೋಬೇಕು. ಅಷ್ಟು ಸರಿ ಕೈತಾರೆ ಜಾಸ್ತಿ ಹಾಕ್ಬಿಡ. ಚೂರು ಎಣ್ಣೆ ಹಾಕಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಹಾಕೊಂಡಾಯಿತು. ಈಗ ಇದನ್ನು ಕರಗಿಸ್ಬೇಕು, ಬಿಸಿ ಮಾಡಬೇಕು. ಚಕ್ಲಿಗೆ ಹದ ಮಾಡಾಯಿತು. ಇದು ಹಿಟ್ಟು ಇದನ್ನು ಮಾಡಿದ್ದಾರೆ. ಇವಾಗ ಇದನ್ನು ಒಳ್ಳೊಳಗಡೆ ಹಾಕ್ಕೊಂಡು ಇಲ್ಲಿ ಚಕ್ಲಿನ ತಿರುಗಬೇಕು. ಇದರೊಳಗಡೆ ಹಾಕಿ ಈಗ ಹಿಟ್ಟನ್ನ ಹೀಗೆ ತಿರುಗಬೇಕು. ಇನ್ನೊಸಿ ಮುಂದೆ ಕೆಳಕ ಆ ಕಡೆ ಕೆಳಗೆ ಬರ್ತೀನಿ. ಇನ್ನೊಸಿ ಇದನ್ನು ತೆಗಿಬೇಕು. ಇದನ್ನು ತೆಗೆದು ಪೇಪರ್ ಮುಚ್ಕೋ. ಪೇಪರ್ ಮುಚ್ಕೊ. ಇಷ್ಟೊಂದು ಟೈಟು ಚಕ್ಲಿ ಕೂಡ ಆಯಿತು. ಈಗ ನಿಪ್ಪಟ್ಟು ಮಾಡಬೇಕು. ನಿಪ್ಪಟ್ಟಿಗೆ ಅಂತ ಎಲ್ಲ ಕಲಸಿಟ್ಟಿದೆ. ಇದು ನಿಪ್ಪಟ್ಟಿಗೆ. ಈಗ ನಿಪ್ಪಟ್ಟು ಮಾಡಬೇಕು. ಮಿಷಿನ್ಗೆ ಎಣ್ಣೆ ಪ್ಯಾಕೆಟ್ ಇದೆ ಥರ ಅದನ್ನೇ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಇದಕ್ಕೆ ಹಿಟ್ಟು ತಗೋಬೇಕು. ಸಣ್ಣ ಹಿಟ್ಟೆ ತಗೊಳ್ಳೋಣ. ಇಲ್ಲಿ ಇಟ್ಟು ಮುಚ್ಚಿ ಪ್ರೆಸ್ ಮಾಡಬೇಕು. ಥರ ಆಗುತ್ತೆ. ಎಣ್ಣೆಲಿ ಬೇಯಿಸಿದ್ರೆ ನುಪ್ಪಿಟ್ಟು ರೆಡಿ ಆಗುತ್ತೆ. ಫಸ್ಟು ಒಂದಷ್ಟು ಉಂಡೆ ಇಟ್ಕೊಬಿಡೋಣ, ಈಸಿ ಆಗುತ್ತೆ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡಿ ಇಟ್ಕೋಬೇಕು. ತುಂಬ ಸಣ್ಣನೂ ಮಾಡಲ್ಲ, ತುಂಬ ದೊಡ್ಡದು ಮಾಡಲ್ಲ, ಮೀಡಿಯಮ್ ಸೈಜ್ ಮಾಡ್ತೀವಿ. ಉಪ್ಪಿಟ್ಟು ಮಾಡಾಯಿತು. ಈಗ ಕೋಡ್ಬಳೆ ಮಾಡ್ತಾ ಇದ್ದೀವಿ. ಕೋಡ್ಬಳೆ ಮಾಡಿದ್ರೆ ಮುಗೀತು. ತಿರುಗಿ ಮಾಡಿ
ರೊಟೇಟ್ ಮಾಡಿ ಈ ಥರ ತಿರುಗಿಸ್ಬಿಟ್ಟು ಹಿಂಗೆ ಮಾಡಿ ಅಟ್ಯಾಚ್ ಮಾಡಬೇಕಷ್ಟೇ. ಇದಾದರೆ ಮುಗಿತು ತಿನ್ನೋದು. ಉಪ್ಪಿಟ್ಟು ಮಾಡಾಗಿದೆ ನೋಡಿ, ಇದೇನು ಉಪ್ಪಿಟ್ಟು. ಅದಾದಮೇಲೆ ಸ್ವಲ್ಪ ಕೋಡ್ಬಳೆ ಮಾಡ್ಕೊಳ್ಳೋಣ ಅಂತ ಕೋಡ್ಬಳೆ ಮಾಡ್ಕೊಂಡಿದ್ವಿ. ಇದು ಲಾಸ್ಟ್ ಒಬ್ಬೆ ಸ್ವಲ್ಪನೇ ಮಾಡಿರೋದು, ಕೋಡ್ಬಳೆನೂ ಜಾಸ್ತಿ ಮಾಡಲ್ಲ, ಎಡೆಗೆ ಅಳತೆಗೆ ಮಾಡ್ಕೊಂಡಿದ್ವಿ. ಫೈನಲಿ ತಿಂಡಿ ಎಲ್ಲ ಮಾಡಿ ಕಂಪ್ಲೀಟ್ ಆಯಿತು. ಮನೆ ಎಷ್ಟು ಗಲೀಜಾಗಿದೆ ನೋಡಿ. ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಬೇಕು. ಟಯರ್ಡ್ ಆಗಿಬಿಟ್ಟಿದೆ ಇವತ್ತು. ಎಲ್ಲ ತಿಂಡಿ ಮುಗೀತು. ಚಕ್ಲಿನ ಎಲ್ಲ ಇದೆ, ಉಪ್ಪಿಟ್ಟಿಲ್ಲ ಇದೆ ನೋಡಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಯಾರೆಲ್ಲ ಇಷ್ಟೊತ್ತವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ.